Yes. So hi Gnana. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಹುಣಸೂರಿಗೆ ಹೊರಟಿದ್ದೀನಿ. ಒಂದು ಇವೆಂಟ್ ಇದೆ. ಹಾಗೆ ನನ್ನ ಜೊತೆಗೆ ಜಿ ಕನ್ನಡ ಸಾರಿಗಾಮಪ ಸಿಂಗರ್ಸ್ ಆದ ಜ್ಞಾನ, ಅಶ್ವಿನ್ ಶರ್ಮಾ, ಸಾಧ್ವಿನಿ ಕೊಪ್ಪ ಕೂಡ ಜಾಯಿನ್ ಆಗ್ತಾರೆ. ಬೆಳಗ್ಗೆ ಬೇಗನೆ ಪಿಕಪ್ ಇತ್ತು ಅಂಡ್ ನಾನು ಕೆಲಸ ಕೂಡ ಮಾಡ್ತಾ ಇದ್ದೆ. ಸೊ ಬೆಳಗ್ಗೆನೆ ಬೇಗ ಲಾಗಿನ್ ಆಗಿ ವರ್ಕ್ ಕೂಡ ಕಂಟಿನ್ಯೂ ಮಾಡಿಕೊಂಡು ಕ್ಯಾಬಲ್ಲಿ ಕೂಡ ವರ್ಕ್ ಕಂಟಿನ್ಯೂ ಮಾಡಿಕೊಂಡು ಹೊರಟೆ. ಸೊ ಹೋಗಿ ನಾವು ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಆನ್ ದ ವೇ ಸಾಧ್ವಿನಿ, ಸುನಿತಾ ಮೇಡಮ್ ಎಲ್ಲ ಜಾಯಿನ್ ಆದ್ರು. ಅಂಡ್ ಅಲ್ಲಿ ಹೋದ ತಕ್ಷಣ ದ ವೆರಿ ಫೇಮಸ್ ಹುಣಸೂರ್ ಟಿಫಿನೀಸ್ ಅಲ್ಲಿ ಊಟ ಕೂಡ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈ ಕಂಪ್ಲೀಟ್ ಇವೆಂಟ್ ಆರ್ಗನೈಸ್ ಮಾಡಿದ್ದು ನಮ್ಮ ಜಿ ಕನ್ನಡ ಸಾರಿಗಾಮಪ ಆಡಿಷನ್ ಹೆಡ್ ಆದಂತಹ ಸಚಿನ್ ಪ್ರಕಾಶ್ ಸರ್. ಸೊ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಅಂಡ್ ಇವೆಂಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವೆಲ್ಲ ಸ್ವಲ್ಪ ರೂಮ್ ಅಲ್ಲಿ ರಿಲ್ಯಾಕ್ಸ್ ಆದ್ವಿ. ಇವಾಗ ಎಲ್ಲರೂ ಊಟ ಮುಗಿಸ್ಬಿಟ್ಟು ಈಗೆಲ್ಲ ಫಸ್ಟ್ ಫ್ರೆಶ್ ಆಗಿ ನೆಕ್ಸ್ಟು ಡೈರೆಕ್ಟ್ ಪ್ರೋಗ್ರಾಮ್ ಇವೆಂಟ್ ಜಾಗಕ್ಕೆ ಹೋಗೋಣ. ಜೈ ಸೊ ರೂಮ್ಗೆ ರೀಚ್ ಆಗಿ ನಾನು ಮತ್ತೆ ನನ್ನ ವರ್ಕ್ ಕಂಟಿನ್ಯೂ ಮಾಡಿದೆ ಸಂಜೆವರೆಗೂ. ಸೊ ಸಂಜೆ ಮೇಲೆ ಇದ್ದಿದ್ದಂತಹ ಇವೆಂಟು, ಯೂಶಲಿ ಔಟ್ ಸ್ಟೇಷನ್ ಇವೆಂಟ್ಸ್ ಅಂದ್ರೆ ಅದು ಎಲ್ಲ ಸಂಜೆ ಇರುತ್ತೆ ಸ್ಟೇಜ್ ಇವೆಂಟ್ಸ್ಗಳು. ಸೊ ನಾವು ಬೆಳಗ್ಗೆ ಬೇಗನೆ ಹೊರಟು ಅಲ್ಲಿ ಬೇಗ ರೀಚ್ ಆದ್ರೆ ಯಾವುದೇ ಟೆನ್ಷನ್ಸ್ ಇರೋದಿಲ್ಲ. ಹಾಗಾಗಿ ಎಲ್ಲ ಆರಾಮಾಗಿ ರೀಚ್ ಆಗಿ ಈವ್ನಿಂಗ್ ವರೆಗೂ ನಾನು ಕೆಲಸ ಮಾಡ್ಕೊಂಡೆ. ಮತ್ತೆ ಎಲ್ಲ ಇವೆಂಟ್ಗೆ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಜ್ಞಾನ ಎಷ್ಟು ತರಲೆ ಮಾಡ್ತಾಳೆ. ಜಸ್ಟ್ ಅನ್ ಅಮೇಝಿಂಗ್ ಕೇಜ್. ಸಾರಿಗಾಮಪದಲ್ಲಿ ಅಚ್ಚರಿ ಮೂಡಿಸಿದಂತಹ 3.5 ವರ್ಷದ ಜ್ಞಾನ ಗುರುರಾಜ್ ಇವಳು. 3.5 ವರ್ಷಕ್ಕೆ ಒಂದ್ ಮಗು ಹಾಡಬಹುದು ಅಂದ್ರೆ ಐ ಥಿಂಕ್ ಅದು ಇವಳೊಬ್ಳು ಮಾತ್ರ ಆಗಿತ್ತು. ಸೊ ಇವೆಂಟ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ವಿ. ಇವಳು ಕೂಡ ಸೌಂಡ್ ಚೆಕ್ ಮಾಡ್ಕೊಳ್ತಾ ಇದ್ಲು, ವಾಯ್ಸ್ ಚೆಕ್ ಮಾಡ್ಕೊಳ್ತಾ ಇದ್ಲು ಅಂಡ್ ಸಾಂಗ್ಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಅವಳು ಓದೋದ್ರ ಜೊತೆಗೆ ಇದನ್ನೆಲ್ಲ ಮಾಡ್ತಾಳೆ. ಶಿ ಇಸ್ ಜಸ್ಟ್ ಅನ್ ಅಮೇಝಿಂಗ್ ಸಿಂಗರ್. ಅಂಡ್ ನನಗೆ ಸ್ವಲ್ಪ ಟೈಮ್ ಇತ್ತು ಹೋಗೋಕೆ ಮುಂಚೆ. ಹಾಗಾಗಿ ಒಂದು ಸ್ಮಾಲ್ ಇಂಟರ್ವ್ಯೂ ಮಾಡೋಣ ಅಂತ ಅವಳ ಜರ್ನಿನ ನಾನೊಂದು ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನ ಪಾರ್ಟ್ 2 ಆದಷ್ಟು ಬೇಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಪಡ್ಕೊಳ್ಬಹುದು. ಅಂಡ್ ನೀವಿಲ್ಲಿ ನೋಡ್ತಾ ಇರೋದು ಜ್ಞಾನ ಅವರ ತಾಯಿನ. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅವರು ಕೆಲಸ ಮಾಡ್ತಾರೆ, ಜೊತೆಗೆ ಕೆಲಸ ಮಾಡ್ಕೊಂಡು ಜ್ಞಾನನ ಈ ರೀತಿ ಇವೆಂಟ್ಸ್ಗೆಲ್ಲ ಕರ್ಕೊಂಡು ಬಂದು ಚಿಕ್ಕ ವಯಸ್ಸಿನಿಂದಲೇ ಅವಳ ಆಸೆನ ಈಡೇರಿಸ್ತಾ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂಡ್ ನೋಡಿ ಇವೆಂಟ್ಗೆ ರೆಡಿ ಆಗೋ ಅಂದ್ರೆ ಎಷ್ಟೆಲ್ಲ ತರಲೆ ಮಾಡ್ತಾಳೆ. ಬಟ್ ಶಿ ಇಸ್ ಅ ವಂಡರ್ ಕಿಡ್. ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿದ್ದಾಳೆ. ಅಂಡ್ ಇವಳು ಸ್ಟೇಜ್ ಮೇಲೆ ಬಂದ್ಲು ಅಂದ್ರೆ ಎಷ್ಟು ಫ್ಯಾನ್ಸ್ ಇದ್ದಾರೆ. ಅಷ್ಟು ಜನ ಕೂಗ್ತಾರೆ, ಕಿರ್ಚ್ತಾರೆ, ಅಪ್ಪು ಹಾಡ್ ಹಾಡಿ ಅಂತ ಹೇಳ್ತಾರೆ. ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ನ ಇವಳು ಸಂಪಾದಿಸಿದಾಳೆ ಇಷ್ಟು ಚಿಕ್ಕ ವಯಸ್ಸಿಗೆನೆ. ಹಾಗೆ ಇವೆಂಟ್ಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಟೈಮ್ ಇತ್ತು. ಸೊ ನನಗೆ ಇವಳ ಜರ್ನಿನ ಮತ್ತೆ ಅವರ ತಾಯಿನ ಇಂಟರ್ವ್ಯೂ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಒಂದು ಶಾರ್ಟ್ ಇಂಟರ್ವ್ಯೂ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲಮ್ಮನಂತಗೆ ಎಲ್ಲಿ ಕಾಣಲ್ಲಿ ಕಾಣಿನ, ಎಲ್ಲಿ ಕಾಣಲ್ಲಿ ಕಾಣಿನ, ಎಲ್ಲಮ್ಮನಂತಗೆ ಎಲ್ಲಿ ಕಾಣಲ್ಲಿ ಕಾಣಿನ, ಎಲ್ಲಿ ಕಾಣೇನೋ ಶಿವನಲ್ಲ ಪ್ರಿಯನಿಸಿ, ಎಲ್ಲಿ ಕಾಣೇನೋ ಶಿವ, ಎಲ್ಲಿ ಕಾಣೇನೋ ಶಿವನಲ್ಲ ಪ್ರಿಯನಿಸಿ, ಕಲ್ಲಿನೊಳಗೆ ಹುಟ್ಟಿ ಉದರ ಒಳ್ಳಕ್ಕ ಎಳಿ ಎಲ್ಲಿ ಕಾಣೆ, ಓ ಎಲ್ಲಿ ಕಾಣೆ. ಹಾಗೆ ಹುಣಸೂರ್ ಕಾರ್ಯಕ್ರಮಕ್ಕೆ ಹೋಗೋ ಅಷ್ಟರಲ್ಲಿ ಓ ಮೈ ಗಾಡ್ ಎಷ್ಟು ಎನರ್ಜೆಟಿಕ್ ಆಗಿದ್ರು ಆಡಿಯನ್ಸ್ ಅಂದ್ರೆ. ತುಂಬಾನೇ ಸಪೋರ್ಟ್ ಕೊಟ್ರು. ಅಂಡ್ ನಾನ್ ಫಸ್ಟ್ ಟೈಮ್ ಹುಣಸೂರ್ಗೆ ಹೋಗಿದ್ದು ಕಾರ್ಯಕ್ರಮಕ್ಕೆ. ದ ಆಡಿಯನ್ಸ್ ಆರ್ ಜಸ್ಟ್ ಅಮೇಝಿಂಗ್. ಸ್ಟಾರ್ಟ್ ಆಗಿದ್ದು 7:30 ಆದ್ರೆ ಮುಗ್ದಿದ್ದು ಆಲ್ಮೋಸ್ಟ್ 12 ಗಂಟೆ ನೈಟ್ ಆಯ್ತು.
ಯಾವುದೇ ಸ್ಟೇಜ್ ಇವೆಂಟ್ಸ್ ಆದ್ರೂ ಇಷ್ಟೊತ್ತು ಆಗೇ ಆಗುತ್ತೆ. ಯಾಕಂದ್ರೆ ಇದು ಊರಿನ ಜಾತ್ರೆ ಮಹೋತ್ಸವ ಆಗಿದ್ರಿಂದ ಆಡಿಯನ್ಸ್ ಕೂಡ ಅವರಿಗೆ ವರ್ಷಕ್ಕೊಂದ್ಸಲಿ ನಡೆಯುವಂತಹ ಇವೆಂಟ್ ಇದು. ಹಾಗಾಗಿ ಅಷ್ಟು ಎನರ್ಜೆಟಿಕ್ ಆಗಿ ಕುತ್ಕೊಂಡು ಅವರ ಫೇವ್ರೆಟ್ ಸಿಂಗರ್ಸ್ ಹಾಡೋದನ್ನ ಕೇಳ್ಕೊಂಡು ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ರು. ಸೊ ಹುಣಸೂರ್ ಆಡಿಯನ್ಸ್ ವರ್ ಜಸ್ಟ್ ಅಮೇಸಿಂಗ್. ಸೊ ಇವೆಂಟ್ ಅಲ್ಲಿ ನನ್ನ ಆಂಕರಿಂಗ್ ಹೇಗಿತ್ತು? ಸ್ಟೇಜ್ ನ ಒಂದು ರಾಕಿಂಗ್ ಆಗಿ ಮಾಡ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಮುಂದಿನ ಹಾಡಿಗೆ ಹೋಗೋಣ. ಓಕೆ ಮೇಡಮ್, ಈಗ ಗಂಡನ ಯಾವ್ಯಾವ ತರ ಎಲ್ಲ ಬೈಬೋದು ಮೇಡಮ್ ಹೇಳಿ, ಒಂಚೂರು ಟಿಪ್ಸ್ ಕೊಡಿ. ಇನ್ನೂ ಆಗಿಲ್ಲ, ಹಾಗಾಗಿ ಹೇಳ್ತೀನಿ. ಈಗ ಗಂಡನ ಹೇ ಗಂಡ, ನಿನ್ನ ಜಗ ಮೊಂಡ, ನಿನ್ನ ಪಿಂಡ, ಬಲು ದಂಡ ಅಂತೆಲ್ಲ ಬೈಬೋದಲ್ವಾ? ಓಕೆ, ಆ ಹಾಡನ್ನೇ ನಿಮ್ಮ ಒಂಥರ ಎಲ್ಲ ನಿಮ್ಮೆಲ್ರಿಗೂ ಒಂದು ಮೋಟಿವೇಶನ್ ಕೊಡೋದಕ್ಕೋಸ್ಕರ ಈ ಹಾಡಿನ ಹಾಡೋಕೆ ಬರ್ತಿದ್ದಾರೆ ನಮ್ಮ ಮುದ್ದಾದ ಗಾಯಕಿ ಬಲಿ ಜೋರ ಚಪ್ಪಾಳೆ. ಇದು ಎಲ್ಲರೂ ಖಂಡಿತ ಎಂಜಾಯ್ ಮಾಡುವಂತ ಹಾಡು. ನಾನು ಸಚಿನ್ ಸರ್ ಮೇಡಮ್ ನ ಕೇಳ್ಬೇಕಿತ್ತು, ಮೇಡಮ್ ಹೆಂಗೆ ಬೈಬೋದು ಅಂತ. ಬಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಸೊ ಇವೆಂಟ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಫುಲ್ ಟೈರ್ಡ್ ಅನಿಸ್ತಾ ಇತ್ತು. ಹಾಗೆ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಯಾವಾಗಲೂ ಮನೆಯಲ್ಲಿ ಫ್ರೂಟ್ಸ್ ನಾನು ಸ್ಟಾಕ್ ಮಾಡಿರ್ತೀನಿ. ಯಾಕಂದ್ರೆ ಗೊತ್ತು ಈ ಥರ ಇವೆಂಟ್ಸ್ ಎಲ್ಲ ಲೇಟ್ ಆದಾಗ ಬರೋದು ಕೂಡ ಲೇಟ್ ಆಗುತ್ತೆ. ಹಾಗಾಗಿ ಏನಾದ್ರು ಹೊಟ್ಟೆ ಹಸಿದಾಗ ತಕ್ಷಣ ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಫ್ರೂಟ್ಸ್ ಏನಾದರೂ ಇದ್ರೆ ಆರಾಮಾಗಿ ನಾನು ತಿಂದು ರೆಸ್ಟ್ ಮಾಡ್ಬೋದು. ಸೊ ಆರಾಮಾಗಿ ಮಲ್ಕೊಂಡೆ ಆ್ಯಂಡ್ ಬೆಳಗ್ಗೆ ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಕೂಡ ಇತ್ತು. ಸೊ ಐ ವಾಂಟೆಡ್ ಸಮ್ ಗುಡ್ ರೆಸ್ಟ್. ಸೊ ಇದಾಗಿತ್ತು ನನ್ನ ಈವೆಂಟ್ ಡೇ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್. ಥ್ಯಾಂಕ್ ಯು.